ಗೋ ಲೈವ್ ಮಾನ್ಯ ಸುರೇಶ್ ಕುಮಾರ್ ಅವರು ಮಾತಾಡ್ತಿದ್ದಾರೆ. SSLC ಮತ್ತು PUC ಪರೀಕ್ಷೆಗಳನ್ನ ನಡೆಸೋದ್ರ ಬಗ್ಗೆ ಈಗಾಗಲೇ ಅನೌನ್ಸ್ ಮಾಡಿರೋ ಹಾಗೆ PUC ಪರೀಕ್ಷೆ ರದ್ದಾಗಿದೆ. SSLC ಪರೀಕ್ಷೆಯನ್ನ ಜುಲೈ 3ನೇ ವಾರದಲ್ಲಿ ನಡೆಸೋದ್ರ ಬಗ್ಗೆ ಚಿಂತನೆ ನಡೆದಿದೆ. ಇನ್ನ 2 ಸಂಖ್ಯೆಗಳನ್ನ ನಾವು ನಿಶ್ಚಯ ಮಾಡಿದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷನೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ ಇದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಆದ್ರೆ ನಾವೊಂದು ಹೇಳ್ತೀವಿ, ಯಾವತ್ತು ಒಳಗಡೆ ನೀವು ನಿಮ್ಮ ಆಯ್ಕೆನ ತಿಳಿಸಬೇಕು ಅಂತ, ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು, 16,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡಿದ್ರು. ಅವರವರ ಊರಲ್ಲೇ ಅವರವರ ಶಾಲೆ ಮನೆ ಹತ್ತಿರ ಶಾಲೆಯಲ್ಲೇ ಬರೆಯೋದು. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಇಷ್ಟು ನಾವು ನಿರ್ಧಾರಗಳನ್ನ ಕೈಗೊಂಡು SSLCಯ ಆ 2 ದಿವಸದ ಪರೀಕ್ಷೆಯ ದಿನಾಂಕವನ್ನ ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUCಗೆ ಫಸ್ಟ್ PUCದು ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದು ಬೇಡ ಅಂದ್ರೆ ಸೆಕೆಂಡ್ PUC ಪರೀಕ್ಷೆಗಳು ಮಾಡಬೇಕು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಆಫರ್ ಕೊಡ್ತಾ ಇರೋದು. ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾರು ಪರೀಕ್ಷೆ, ಇದರಲ್ಲಿ ಬಹಳಷ್ಟು ಜನ ನನ್ಗನ್ಸೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋದು ಸೈನ್ಸ್ ಅವರು ಮಾತ್ರ. ಅಂಡ್ ಟು ಸಬ್ಜೆಕ್ಟ್ ಎಲ್ಲ ಸಿಇಟಿಗೆ ಕೌಂಟೇ ಆಗೋದಿಲ್ಲ. ಸಿಇಟಿಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇದು, ಕರೆಕ್ಟ್? 50%. ಸೊ ಅದಕ್ಕೋಸ್ಕರ ಇನ್ನ ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು ಇಲ್ಲಿ. ಸೊ ಆ ತರ ಯಾರಾದರೂ ಕೂಡ ನನಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ವಿ ವಿಲ್ ಟೇಕ್ ಎ ಕಾಲ್ ಆ ರೀತಿ ಮಾಡಲಿಕ್ಕೆ. ಮತ್ತೆ ಜುಲೈ ಕೊನೆ ಭಾಗಕ್ಕೆ ಇದರ ಆಗಸ್ಟ್ 1ನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನು ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನ ಜುಲೈ ಕೊನೆಯ ಭಾಗ ಆಗಸ್ಟ್ 1ನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತೆ SSLC ಇದು PUC ಇದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾಡಿಸ್ಕೊಂಡಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನ್ ಅನ್ನ ಇವತ್ತು ನಾವು ಜೂನ್ ಎಷ್ಟು ತಾರೀಕಿಗೆ 4th ಅಲ್ಲಿ ಇದ್ದೀವಿ ನಾವು. ಐ ಥಿಂಕ್ ಬೈ ಜೂನ್ 25th to June 30th ವಿಲ್ ಕಮ್ ಔಟ್ ವಿತ್ ದ ಲಿಸ್ಟ್, ಗ್ರೇಡೇಷನ್ ಲಿಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಆಗ ನಮಗೆ ಒಂದು ಅನುಭವ ಗೊತ್ತಾಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಗ್ರೇಡೇಷನ್ ವಿಲ್ ಸ್ಯಾಟಿಸ್ಫೈ ಆಲ್ ಅವರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವರ ಭವಿಷ್ಯನೂ ಕೂಡ ನಮ್ಗೆ ಅಷ್ಟೇ ಮುಖ್ಯ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ
ಸಮಾಜ ಒಳ್ಳೆ ಡಾಕ್ಟರ್ನ ಕಳ್ಕೋಬಾರ್ದು, ಸಮಾಜ ಒಳ್ಳೆ ಇಂಜಿನಿಯರ್ನ ಕಳ್ಕೋಬಾರ್ದು, ಅಂಡ್ ಸಮಾಜ ಒಳ್ಳೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಕೂಡ ಕಳ್ಕೋಬಾರ್ದು. ಸೊ ಇದನ್ನ ನಾವು ವಿಲ್ ಟ್ರೈ ಅವರ್ ಮ್ಯಾಕ್ಸಿಮಮ್ ಆ ಡೊನೇಷನ್ ಮಾಡುವಾಗ ಇದನ್ನೆಲ್ಲ ಕೌಂಟ್ ಮಾಡಿ. ಸೊ ನನ್ಗನ್ಸುತ್ತೆ ಇವತ್ತಿರೋ ಪರಿಸ್ಥಿತಿನಲ್ಲಿ ಇದು ಅತ್ಯುತ್ತಮ ಅಂದಿದ್ರು ಕೂಡ ಇದು ಸೂಕ್ತ ಆಗಿ ನಮಗಿರುವ ನ್ಯೂಸ್ ಮುಂದುವರಿಸ್ತೀನಿ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.